ಇಸ್ಲಾಂ ಧರ್ಮಗುರುಗಳಾಗಿರುವಂತಹ ಮೌಲಾನಾ ಜಿ ಅಬ್ದುಲ್ ಹಸೀಫ್ ರವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮೊದಲಾಗಿ ಮಾತನಾಡುವರೆ. ಅವರಲ್ಲಿ ಗೌರವದ ಕೋರಿಕೆ. ವೇದಿಕೆಯಲ್ಲಿ ಅಧ್ಯಕ್ಷೀಯ ಸ್ಥಾನದಲ್ಲಿ ಆಸೀನರಾಗಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕೊಡುಗೈ ದಾನಿಯು ಹಾಗೂ ಸದಾ ಹಸನ್ಮುಖದಿಂದಲೇ ನಮ್ಮನ್ನು ಮಾತನಾಡಿಸುವಂತಹ ಹಾಗೂ ಸಮಾಜ ಸೇವೆಗೆ ತನ್ನದೇ ಆದಂತಹ ಒಂದು ವಿಶೇಷವಾದ ಚಿಂತನೆಯನ್ನು ನೀಡಿದಂತಹ, ಈ ನಾಡಿಗೆ ನಿಮ್ಮೆಲ್ಲರಿಗೆ ಯಾವುದೇ ಭೇದ ಭಾವವಿಲ್ಲದೆ ವಿಶೇಷ ನಾಯಕತ್ವವನ್ನು ನೀಡಿದಂತಹ ಹಾಗೂ ತಮ್ಮ ಮನೆ ಬಾಗಿಲಿಗೆ ಯಾರೇ ಹೋದರೆ ಅದು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟವರೇ ಆಗಿರಲಿ, ಒಂದು ವೇಳೆ ಮನೆಯ ಯಜಮಾನರು ಇಲ್ಲದಿದ್ದರೆ ಅವರ ಧರ್ಮಪತ್ನಿಯೇ ಆಗಲಿ, ಬರಿಗೈಯಲ್ಲಿ ಇದುವರೆಗೆ ವಾಪಸ್ಸು ಮಾಡಿಸಿದಂತಹ ಉದಾಹರಣೆ ಇಲ್ಲದಂತಹ ವಿಶೇಷ ವ್ಯಕ್ತಿತ್ವ. ತಮಗೆಲ್ಲರಿಗೂ ನಾನು ಯಾರ ಬಗ್ಗೆ ಹೇಳುತ್ತಾ ಇದ್ದೇನೆ ಅಂತ ಅಂದಾಜಾಗಿರ್ಬೋದು. ಅವರೇ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಭವಿಷ್ಯದ ರಾಜಕೀಯಕ್ಕೆ ಒಂದು ವಿಶೇಷವಾದ ಚಿಂತನೆಯನ್ನು ನೀಡುವಂತಹ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದ ಉದಯಣ್ಣನವರೇ. ಹಾಗೂ ನೀವೆಲ್ಲರೂ ಅತಿ ಹೆಚ್ಚು ಪ್ರೀತಿಸುವಂತಹ, ಹೃದಯಕ್ಕೆ ಅತಿ ಹೆಚ್ಚು ಹತ್ತಿರವಾದಂತಹ ನಿಮ್ಮೆಲ್ಲರ ಸ್ವಾಮೀಜಿಗಳಾದಂತಹ ಕೇಮಾರು ಶ್ರೀ ಶ್ರೀ ಸ್ವಾಮೀಜಿಯವರೇ ಹಾಗೂ ಅತ್ತೂರು ಇಗರ್ಜಿಯ ಧರ್ಮಗುರುಗಳೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಿಮ್ಮೆಲ್ಲರ ನಾಯಕರೇ ಹಾಗೂ ಈ ಸಂದರ್ಭದಲ್ಲಿ ಉದಯಣ್ಣನವರ ಮೇಲೆ ಹಾಗೂ ಅವರ ಈ ಟ್ರಸ್ಟ್ನ ಮೇಲೆ ವಿಶೇಷವಾಗಿ ಪ್ರೀತಿಯನ್ನು ಹಾಗೂ ಕಾಳಜಿಯನ್ನು ಇಟ್ಟುಕೊಂಡು ದೂರದಿಂದ ಬಂದು ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರುವ ನನ್ನ ಎಲ್ಲ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಆದ್ಮೇಲೆ ಇಂದು ದೇವರು ನಮಗೆ ನೀಡಿದಂತಹ ಹಲವು ಭಾಗ್ಯಗಳು ನಮ್ಮ ಬಳಿ ಇವೆ. ಆದರೆ ಒಂದಂತೂ ನಿಜ, ಇಂದು ಬಹು ಹೆಚ್ಚಾಗಿ ನಾವು ಕಾಣುವಂತಹ ವಿಷಯ ಅದು ಮಾನವತೆಯ ಮೇಲೆ ಒಂದು ಪ್ರೀತಿ. ಮಾನವ ಪ್ರೀತಿ ಇದು ಎಷ್ಟು ಇದರಲ್ಲಿ ಕೊರತೆಯನ್ನು ನಾವು ಕಾಣುತ್ತಾ ಇದ್ದೇವೆ, ಇದನ್ನು ಈ ಒಂದು ಚಿಕ್ಕ ಸಮಯದಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರ ನಡುವೆ ಪ್ರೀತಿ ಬಿಡಿ, ಸ್ವತಃ ಒಡಹುಟ್ಟಿದ ಮಕ್ಕಳು ಹಾಗೂ ತಂದೆ ತಾಯಿಯವರ ನಡುವಿನ ಪ್ರೀತಿ ಬರೇ ದುಡ್ಡಿಗಾಗಿ ಮಾತ್ರ ಸೀಮಿತವಾಗಿದೆ. ಹಾಗೂ ಪತಿ ಪತ್ನಿಯರ ಸಂಬಂಧವಂತೂ ಕೆಲವು ಸಮಯದ ನಂತರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಕಾಣುತ್ತಾ ಇದ್ದೇವೆ, ಒಂದು ಚಿಕ್ಕ ಮಾತುಗಳಿಗಾಗಿ ಹಳಸಿ ಹೋಗಿದೆ. ಇದಕ್ಕೆ ಬಹುದೊಡ್ಡ ಕಾರಣ ಪಾಶ್ಚಾತ್ಯ ಸಂಸ್ಕೃತಿಯ ಅನುಸರಣೆ. ಅದಕ್ಕಾಗಿ ಕನ್ನಡ ಶಾಲೆಯನ್ನು ಅಭಿವೃದ್ಧಿಪಡಿಸುವ ಹಾಗೂ ಕನ್ನಡ ಭಾಷೆಯನ್ನು ಅಭಿವೃದ್ಧಿಪಡಿಸುವ ಹಾಗೂ ಕನ್ನಡದ ಬಗ್ಗೆ ವಿಶೇಷವಾದ ಅಭಿಮಾನವನ್ನು ಹುಟ್ಟಿಸುವಂತಹ ಕೆಲಸವನ್ನು ಮಾಡುವ ಅಗತ್ಯವಿದೆ ಎಂದು ನಮಗೆ ಉದಯಣ್ಣನವರು ಅದಕ್ಕೆ ಒಂದು ಮಾದರಿ. ಈಗಾಗಲೇ ಸ್ವಾಗತ ಭಾಷಣದಲ್ಲಿ ಹೇಳಿದಾಗ ನೂರಾರು ಕನ್ನಡ ಶಾಲೆಗಳನ್ನು ಗುರುತಿಸಿ ವಿಶೇಷವಾಗಿ ಆ ಶಾಲೆಗಳನ್ನು ಗುರುತಿಸುವಂತಹ ಕೆಲಸವನ್ನು ಮಾಡುತ್ತಾ ಇದ್ದಾರೆ ನಮ್ಮ ಉದಯಣ್ಣನವರು. ಹೀಗಿರುವಾಗ ಕನ್ನಡದ ಮೇಲೆ ನಾನು ಹೇಳಿದಾಗೆ ಒಂದು ಪ್ರೀತಿಯನ್ನು ಹುಟ್ಟಿಸುವಂತಹ ಬಹುದೊಡ್ಡ ಅಗತ್ಯವಿದೆ ಎಂದು ಸಂಪೂರ್ಣವಾಗಿ ನಾವು, ಅದು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟ ವ್ಯಕ್ತಿಯಾಗಲಿ, ನಾವು ಸಂಪೂರ್ಣವಾಗಿ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಸರಿಸುತ್ತಾ ಇದ್ದೇವೆ. ಎಲ್ಲವೂ ಆಂಗ್ಲಮಯವಾಗಿದೆ. ನಾವು ನಮ್ಮ ನಡುವಿನ ಸಂಬಂಧಗಳನ್ನು ಬರೇ ಆಂಟಿ ಅಂಕಲ್ಗಳಿಗಾಗಿ ನಾವು ಸೀಮಿತ ಮಾಡಿದ್ದೇವೆ. ಯಾವುದೇ ನೋಡಿ, ಅಪ್ಪ ಅಮ್ಮ ಹಾಗೂ ಚಿಕ್ಕಮ್ಮ ಚಿಕ್ಕಪ್ಪ, ದೊಡ್ಡಮ್ಮ ಹಾಗೂ ಅತ್ತೆ ಸೊಸೆ ಮಾವ, ಈ ಪದದಲ್ಲಿ ಎಷ್ಟೊಂದು ಪ್ರೀತಿ ಇದೆ ನೋಡಿ, ಎಷ್ಟೊಂದು ಆತ್ಮೀಯತೆ ಇದೆ. ಈಗ ಎಲ್ಲವೂ ಆಂಟಿಮಯ ಹಾಗೂ ಅಂಕಲ್ಮಯ ಆಗಿ ಹೋಗಿದೆ. ಯಾರು ದೊಡ್ಡಮ್ಮ ಚಿಕ್ಕಮ್ಮ ಏನು ಗೊತ್ತಾಗೋದಿಲ್ಲ, ಎಲ್ಲವೂ ನಮ್ಮ ಸಂಸ್ಕೃತಿಯನ್ನು ನಾವು ಮರೆತು ಬಿಟ್ಟಿದ್ದೇವೆ. ಆದ್ದರಿಂದ ಯಾವಾಗ ನಾವು ನಮ್ಮ ಭಾಷೆಯನ್ನು ಮರೆತು ಬಿಟ್ಟಿದ್ದೇವೋ ಅದರ ಹಿಂದೆ ಇರುವಂತಹ ಎಲ್ಲ ಸಂಸ್ಕೃತಿಯನ್ನು ನಾವು ಮರೆತು ಬಿಡ್ತೇವೆ. ಆದ್ದರಿಂದ ಭಾಷೆಯ ಮೇಲೆ ಅಭಿಮಾನವನ್ನು ಹುಟ್ಟಿಸುವಂಥದ್ದು ಅತೀ ಅಗತ್ಯ. ಇಂದು ಕನ್ನಡ ಭಾಷೆದ ಅವಸ್ಥೆ ಏನಾಗಿದೆ ಅಂದರೆ ಇವತ್ತು ಬೆಳಿಗ್ಗೆ ನಾನು ನಮ್ಮ ಒಂದು ವಿದ್ಯಾರ್ಥಿಯಲ್ಲಿ ಹೇಳಿದೆ, ಒಂದು ವಾಕ್ಯ ನಾನು ನಿನಗೆ ಹೇಳ್ತೇನೆ, ಅದು ನೀನು ಪುನರಾವರ್ತಿಸು ಅಂತ. ನಾನು ಹೇಳಿದೆ, ನಾನು ನಾಳೆ
ನಾನು ನಾಳೆ ಪಿಲಿಕುಳಕ್ಕೆ ಹೋಗಿ ಗೋಳಿ ಬಜೆ ತಿಂತೇನೆ ಅಂತ. ಆಂಗ್ಲ ಮಾಧ್ಯಮದಲ್ಲಿ ಹೋಗುವ ವಿದ್ಯಾರ್ಥಿ ಅವನು ಪುನರಾವರ್ತಿಸಿದ ಹೇಗೆ, ನಾನು ನಾಳೆ ಪಿಲಿಕುಳಕ್ಕೆ ಹೋಗಿ ಗೋಲಿ ಬಜೆ ತಿಂತೇನೆ ಅಂತ. ಈ ಅವಸ್ಥೆ. ಇದೀಗ ಒಬ್ಬ ಸಾಹಿತಿಯೊಬ್ಬರು ಮಂಗಳೂರಲ್ಲಿ ಪುರಭವನದಲ್ಲಿ ಕಾರ್ಯಕ್ರಮ ಆಗುವಾಗ ಅವರು ಹೇಳಿದರು, ನಾನು ಬಾಣಾವರಕ್ಕೆ ಒಮ್ಮೆ ಹೋಗಿದ್ದೆ, ಅಲ್ಲಿ ಒಂದು ಹೋಟೆಲಲ್ಲಿ ಹೋದಾಗ ಹೋಗಿ ನನಗೆ ಒಂದು ಇಡ್ಲಿ ಸಾಂಬಾರು ಕೊಡಿ ಅಂತ ಹೇಳಿದೆ. ಅವರು ಕೊಟ್ಟರು. ಅದು ತಿಂದ ನಂತರ ನನಗೆ ಪುನಃ ಒಂದು ಪ್ಲೇಟ್ ತಿನ್ನಬೇಕಂತ ಆಸೆ ಆಯಿತು. ಅಲ್ಲಿ ಬೋರ್ಡಲ್ಲಿ ಒಂದು ಬರೆದಿತ್ತು, ಏನು ವರದರಾಜ ಬಾಣಾವರ ಅಂತ. ಅವರು ಬಹುಶಃ ಈ ಹೋಟೆಲ್ನ ಮಾಲೀಕನ ಹೆಸರು ವರದರಾಜ ಅಂತ ಆಗಿರ್ಬೋದು ಅಂತ ಅವ್ರು ಕರೆದರು. ವರದರಾಜರ ಈಚೆ ಬನ್ನಿ ಅಂತ ಅವ್ರು ಬಂದರು. ಸರ್, ನನ್ನ ಹೆಸರು ನಿಮಗೆ ವರದರಾಜ ಅಂತ ಯಾರು ಹೇಳಿದ್ದು? ಅಲ್ಲ, ಅಲ್ಲಿ ಬೋರ್ಡಲ್ಲಿ ಬರೆದಿದ್ದಲ್ಲ. ಅಲ್ಲ ರೀ, ಅದು ವಾರದ ರಜೆ ಭಾನುವಾರ ಅಂತ. ಇದು ನಮ್ಮ ಕನ್ನಡದ ಅವಸ್ಥೆ. ಹೀಗಿರುವಾಗ ಕನ್ನಡದ ಮೇಲೆ ಅಭಿಮಾನ, ಕನ್ನಡ ಭಾಷೆಯ ಮೇಲೆ ಅಭಿಮಾನ ಒಂದು ವೇಳೆ ನಮಗೆ ಇಲ್ಲದಿದ್ದರೆ ಅದು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಆಗಲಿ, ಅದು ಈ ರಾಜ್ಯಕ್ಕೆ ಬಗೆಯುವ ಬಹುದೊಡ್ಡ ದ್ರೋಹ. ಹೀಗಿರುವಾಗ ನಮ್ಮ ಉದಯಣ್ಣನವರು ಕನ್ನಡದ ಮೇಲೆ ಪ್ರೀತಿಯನ್ನು ಹುಟ್ಟಿಸಲಿಕ್ಕಾಗಿ ವಿಶೇಷ ಕಾರ್ಯಕ್ರಮವನ್ನು ಕನ್ನಡ ಶಾಲೆಗಳಲ್ಲಿ ಆಯೋಜಿಸಿರುವುದು ತುಂಬ ಒಂದು ಸಂತೋಷ ವಿಷಯ. ಹೃದಯದ ಅಂತರಾಳದಿಂದ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ನಾನು ನನ್ನ ಮಾತುಗಳನ್ನು ಇನ್ನೆಚ್ಚು ಮುಂದುವರಿಸದೆ, ಜೀವನ ಒಂದು ಕೆಲವೇ ದಿನಗಳ ಜೀವನ. ಆದ್ದರಿಂದ ಒಂದು ವೇಳೆ ನಾನು ಈ ಭೂಲೋಕವನ್ನು ಬಿಟ್ಟು ಹೋದಲ್ಲಿ ನಾಳೆ ನನಗೆ ಉದಯಣ್ಣ ಎಂದು ಕರೆಯುವಂಥ ಒಂದು 4 ಜನರು ಬೇಕು ಎಂಬ ಈ ಉದ್ದೇಶದಿಂದ ನಾನಾ ತರಹದ ಸಾಮಾಜಿಕ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಸಮಾಜ ಸೇವೆಯನ್ನು ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ಎಲ್ಲರೂ ಈಗಿನ ಕಾಲ ಏನೆಂದರೆ, ನಾನಾಯಿತು, ನನ್ನ ಪತ್ನಿ ಮಕ್ಕಳಾಯಿತು, ನನ್ನ ವ್ಯವಹಾರ ಆಯಿತು, ನನಗೇನು ಬಿದ್ದು ಹೋಗಿದೆ, ಊರಲ್ಲಿ ಏನಾಗ್ತದೆ ಅಂತ. ಇಂತಹ ಸಂದರ್ಭದಲ್ಲಿ ಇಂತಹ ಮನಸ್ಥಿತಿ ನಮ್ಮಲ್ಲಿ ಬೆಳೆಯುತ್ತಾ ಬಂದಿದೆ. ಆದ್ದರಿಂದ ನಮ್ಮ ಮಕ್ಕಳಿಗೆ, ಮುಂದೆ ಬರುವಂಥ ಪೀಳಿಗೆಗೆ ಒಂದು ಉತ್ತಮವಾದ ನಾನು ಮಾದರಿ ಆಗಬೇಕು ಎಂಬ ಉದ್ದೇಶದಿಂದ ಇಂತಹ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಅವರು ಒಂದು ಸಮಾಜ ಸೇವೆಗೆ ವಿಶೇಷವಾದ ಒಂದು ಕಲ್ಪನೆಯನ್ನು ಕೊಡುತ್ತಾ ಇದ್ದಾರೆ. ಆದ್ದರಿಂದ ನಾನು ನನ್ನ ಮಾತನ್ನು ಮುಂದುವರಿಸದೆ, ದೇವರು ಅವರ ಎಲ್ಲ ಕಾರ್ಯಕ್ರಮಗಳನ್ನು ಸ್ವೀಕರಿಸಲಿ ಹಾಗೂ ಅವರಿಗೆ ಆಯುರಾರೋಗ್ಯವನ್ನು ನೀಡಲಿ ಹಾಗೂ ಭವಿಷ್ಯದ ಈ ನಾಡಿನ ಹಾಗೂ ಈ ಜಿಲ್ಲೆಯ ಹಾಗೂ ಈ ರಾಜ್ಯದ ಉತ್ತಮವಾದ ನಾಯಕರಾಗುವ ಅವಕಾಶ ಅವರಿಗೆ ಕಲ್ಪಿಸಿಕೊಡಲಿ ಹಾಗೂ ಅವರ ಪತ್ನಿ ಮಕ್ಕಳಿಗೆ ದೇವರು ಆಯುರಾರೋಗ್ಯವನ್ನು ಕೊಡಲಿ ಹಾಗೂ ಮುಂದಿನ ದಿನಗಳಲ್ಲಿ ಏನೆಲ್ಲ ಸಮಾಜ ಸೇವೆಯನ್ನು ಅಥವಾ ಇನ್ನಿತರ ಸಮುದಾಯಕ್ಕಾಗಿ ಸೇವೆಯನ್ನು ಮಾಡಬೇಕು ಎಂಬ ಒಂದು ಆಲೋಚನೆಯನ್ನು ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾರೋ ಅವರ ಕಲ್ಪನೆಗಿಂತಲೂ ಹೆಚ್ಚು ದೇವರು ಅವರಿಗೆ ನೀಡಲಿ ಎಂದು ಹೇಳುತ್ತಾ, ಈ ಸುಸಂದರ್ಭದಲ್ಲಿ ನನಗೆ ಒಂದೆರಡು ಮಾತುಗಳನ್ನು ಹೇಳುವ ಅವಕಾಶವನ್ನು ಕೊಟ್ಟಂತಹ ಎಲ್ಲ ಸಂಘಟಕರಿಗೂ ಹಾಗೂ ನನ್ನ ಕನ್ನಡ ಅಷ್ಟಿಷ್ಟೇ ನಾನು ಮಾತನಾಡುವುದು, ನನ್ನ ಕನ್ನಡ ಮಾತನ್ನು ಅತ್ಯಂತ ಆತ್ಮೀಯತೆಯಿಂದ ಆಲಿಸಿದ ನನ್ನ ಎಲ್ಲ ಸಹೋದರಿಯರಿಗೂ ಹಾಗೂ ಎಲ್ಲ ಸಂಘಟಕರಿಗೂ ಹಾಗೂ ಎಲ್ಲ ಮಿತ್ರರಿಗೂ ನಾನು ಹೃದಯದ ಅಂತರಾಳದಿಂದ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ.